ಡೊನಾಲ್ಡ್ ಟ್ರಂಪ್ ಅಮೆರಿಕಾದೊಂದಿಗೆ ಸೆಣಸಾಡಲು ನಾವು ರೆಡಿ, ಸಿದ್ಧರಾಗಿದ್ದೇವೆ ಮತ್ತು ಸಿದ್ಧತೆಗಳಾಗಿವೆ. ಅಮೆರಿಕ ವಿರುದ್ಧ ಸಿಡಿದು ಅಬ್ಬರಿಸಿದ ಖಮೇನಿ, ನೀವು ದಾಳಿ ಮಾಡುವುದು ಇರಲಿ, ಆ ಕಲ್ಪನೆ ಬಂದರೂ ಕೂಡ ನಾವು ಬಿಡೋದಿಲ್ಲ. ನಮ್ಮ ರಕ್ಷಣೆ ನಮ್ಮ ಹೊಣೆ ಎಂದ ಖಮೇನಿ. ಅಮೆರಿಕಾದೊಂದಿಗೆ ಸೆಣಸಾಡೋದಕ್ಕೆ ನಾವು ರೆಡಿ, ಸಿದ್ಧರಾಗಿದ್ದೇವೆ ಮತ್ತು ಸಿದ್ಧತೆಗಳಾಗಿವೆ. ಅಮೆರಿಕಾದ ವಿರುದ್ಧ ಸಿಡಿದು ಅಬ್ಬರಿಸಿದ ಖಮೇನಿ, ಇರಾನ್ನ ಪರಮೋಚ್ಚ ನಾಯಕ, ನೀವು ದಾಳಿ ಮಾಡುವುದು ಇರಲಿ, ಆ ಕಲ್ಪನೆ ಬಂದರೂ ನಾವು ಬಿಡೋದಿಲ್ಲ. ನಮ್ಮ ರಕ್ಷಣೆ ನಮ್ಮ ಹೊಣೆ ಎಂದ ಖಮೇನಿ. ಇರಾನ್ ವಿರುದ್ಧ ಕಿಡಿಕಾರಿದ ಟ್ರಂಪ್ಗೆ ಖಮೇನಿ ಎಚ್ಚರಿಕೆ. ಈಗಾಗಲೇ ಇರಾನ್ನಲ್ಲಿ ಒಂತರಹದ ಪ್ರಕ್ಷುಬ್ಧ ವಾತಾವರಣಗಳಿದ್ದಾವೆ. ಹಣದುಬ್ಬರದ ಕಾರಣ ಅಲ್ಲಿನ ನಾಗರಿಕರೇ ಇರಾನ್ ವಿರುದ್ಧ ಸಿಡಿದು ನಿಂತಿದ್ದಾರೆ. ಪ್ರತಿಭಟನೆಗಳಾಗ್ತಾ ಇದೆ. ಆ ಪ್ರತಿಭಟನೆಗಳನ್ನು ಹತ್ತಿಕ್ಕೋದಕ್ಕೆ ಇರಾನ್ನ ಅಧ್ಯಕ್ಷ ಒಂದಷ್ಟು ಲಾಠಿ ಚಾರ್ಜ್ಗಳನ್ನು ಮಾಡಿದ್ರು. ಅದರಲ್ಲೂ ಕೂಡ ನೂರಾರು ಜನ ಸತ್ತೋದ್ರು. ಇರಾನ್ನಲ್ಲಿ ಹಣದುಬ್ಬರದ ವಿರುದ್ಧ ದಂಗೆ ಎದ್ದಿರತಕ್ಕಂತಹ ಅಲ್ಲಿನ ನಾಗರಿಕರು ಒಂದು ಹಾಲಿನ ಪ್ಯಾಕೆಟಿಗೆ 25 ರೂಪಾಯಿ ಅನ್ಕೊಳ್ಳಿ, 50 ರೂಪಾಯಿ ಕೊಟ್ಟು ಖರೀದಿ ಮಾಡಬಹುದಾದ ಪರಿಸ್ಥಿತಿಗೆ ಇರಾನ್ ಬಂದಿದೆ. ಉದಾಹರಣೆ ಹೇಳ್ತಾ ಇರೋದು. ಡಾಲರ್ ಎದುರು ಅಲ್ಲಿದ್ದು ಕುಸಿದಿದೆ. ಅಲ್ಲಿನ ನಾಗರಿಕರು ಸಿಡಿದಿದ್ದಾರೆ. ಹಣದುಬ್ಬರಗಳಾದರೆ ಒಂದು ದೇಶದ ಅತ್ಯಂತ ಅವನತಿಗೆ ಕಾರಣ ಆಗೋದೇ ಹಣದುಬ್ಬರ. ಭಾರತದಲ್ಲಿ 4% ಇದೆ ಹಣದುಬ್ಬರ, ಅಲ್ಲಿ 40% ಹಣದುಬ್ಬರ. ಭಾರತದಲ್ಲೂ ಏನು ಇಲ್ಲ ಅಂತಲ್ಲ, 4% ಇದೆ ಭಾರತದಲ್ಲಿ. ಆದರೆ ಇರಾನ್ನಲ್ಲಿ 40% ಏರಿಳಿತಗಳಾಗಿದ್ದಾವೆ. ನಾಗರಿಕರಿಗೆ ಬದುಕೋದಕ್ಕೂ ಕೂಡ ಕಷ್ಟ ಅನ್ನಿಸ್ತಾ ಇದೆ. ಆಮದು ಮತ್ತು ರಫ್ತಿನ ಮೇಲೆ ಹೆಚ್ಚಾಗುವಂತಹ ಸುಂಕ, ಅದರ ಆಧಾರದಲ್ಲಿ ಆ ದೇಶದಲ್ಲಿ ಖರೀದಿ ಮಾಡಬೇಕಾದ್ರೂ ಆ ಪೆಟ್ಟು ಗ್ರಾಹಕರಿಗೆ ಬಂದು ಬೀಳುತ್ತೆ. ಹಣದುಬ್ಬರ ಆಗೋದು ಹಾಗೆ. ಆಮದು ಮತ್ತು ರಫ್ತಿನ ಮೇಲೆ ಒತ್ತಡಗಳು ಹೆಚ್ಚಾದಾಗ ಆ ದೇಶದ ನಾಗರಿಕರಿಗೆ ಮೂಲಭೂತವಾಗಿ ಖರೀದಿ ಮಾಡಬೇಕಾಗಿರುವ ವಸ್ತುಗಳಿಗೂ ಕೂಡ ಏರಿಕೆಗಳಾಗ್ತವೆ. ಇರಾನ್ ವಿರುದ್ಧ ಕಿಡಿಕಾರಿದ್ದ ಟ್ರಂಪ್ಗೆ ಈಗ ಖಮೇನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಮೆರಿಕದ ವಿರುದ್ಧ ಒಂದು ಸವಾಲು. ನೀವು ದಾಳಿ ಮಾಡೋದು ಬಿಡಿ, ದಾಳಿ ಮಾಡೋದಕ್ಕೆ ಕಲ್ಪನೆ ನಿಮ್ಮಲ್ಲಿ ಏನಾದರೂ ಮೂಡಿದ್ರೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳಿ ಇರಾನ್ ಅಮೆರಿಕದ ವಿರುದ್ಧ ನೇರ ಸವಾಲನ್ನು ಹಾಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.